ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ಫ್ರೆಂಡ್ಸ್, ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಏನು ಡಿಫ್ರೆಂಟ್ ಅಲ್ಲ, ಮಾಡೋ ರೀತಿ ಡಿಫ್ರೆಂಟಾಗಿ ಮಾಡೋದನ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಡ್ಲಿ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಫೇವ್ರೆಟ್ ಬ್ರೇಕ್ಫಾಸ್ಟ್ ಏನು ಅಂತಂದರೆ ಇಡ್ಲಿ ಸಾಂಬಾರು ಅಂತಲೇ ಹೇಳ್ತೀರಾ. ಸೊ ಆ ಇಡ್ಲಿನ ನಾನಿವತ್ತು ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡ್ದಿರಾ ಚಿಪ್ಪಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿದೆ ತೆಂಗಿನ ಚಿಪ್ಪಲ್ಲೇ ಮಾಡ್ತಾಯಿದ್ದು. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ. ಮೊದಲಿಗೆ ಇಲ್ಲಿ ಮನೆಯಲ್ಲಿ ತೆಂಗಿನಕಾಯಿ ತುರಿದಿರ್ತೀವಲ್ಲ, ಆ ಥರ ಚಿಪ್ಪುಗಳು ತೊಗೊಬೇಕಾಗುತ್ತೆ. ನೋಡಿ, ಆ ಚಿಪ್ಪು ಒಳಗಡೆ ಎಲ್ಲ ಸ್ವಲ್ಪ ಈ ಥರ ಆ ಕಪ್ಪು ಕಾಣಿಸ್ತಾ ಇದೆಯಲ್ಲ, ನಿಮಗೆ ಬ್ರೌನಿಷ್ ಆಗಿರುತ್ತೆ. ಅದನ್ನೆಲ್ಲ ಒಂದು ಸ್ಯಾಂಡ್ ಪೇಪರ್ ತೊಗೊಂಡು ಸ್ಯಾಂಡ್ ಪೇಪರಲ್ಲಿ ಚೆನ್ನಾಗಿ ಉಜ್ಕೊಬೇಕಾಗತ್ತೆ. ಈ ರೀತಿ ನಾವು ಸ್ಯಾಂಡ್ ಪೇಪರಲ್ಲಿ ಆ ಚಿಪ್ಪನ್ನ ಕ್ಲೀನ್ ಮಾಡ್ಕೊಳೋದ್ರಿಂದ ಇಡ್ಲಿ ನಾವು ಮಾಡಿದಾಗ ಅದಕ್ಕೆ ಎಣ್ಣೆ ಎಲ್ಲ ಸವರಿ ನಾವು ಇಡ್ಲಿ ಮಾಡಿದಾಗ ಇಡ್ಲಿ ಕಚ್ಕೊಳೋದಿಲ್ಲ, ಕ್ಲೀನಾಗಿ ಬರುತ್ತೆ. ಹಾಗಾಗಿ ನಾವು ಆ ಸ್ಯಾಂಡ್ ಪೇಪರಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಹಾಗೆ ಚಿಪ್ಪಿನ ಹಿಂದೆ ಕೂಡ ನಾರಿರುತ್ತೆ, ಆ ನಾರನ್ನು ಕೂಡ ಎಲ್ಲ ಸ್ವಲ್ಪ ಕ್ಲೀನಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಆದಷ್ಟು ಈ ಕೊಬ್ಬರಿ ಹೊಡೆದಿರೋ ಚಿಪ್ಪು ಇರುತ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ನಾವು ಈ ರೀತಿ ಸ್ಯಾಂಡ್ ಪೇಪರ್ ಯೂಸ್ ಮಾಡೋದೇ ಬೇಕಿಲ್ಲ. ನೋಡಿ, ಇದು ಬಂದು ಕೊಬ್ಬರಿ ಹೊಡೆದಿರೋ ಅಂತಹ ಚಿಪ್ಪು. ಹಾಗಾಗಿ ನಾನು ಅದರಲ್ಲಿ ಏನು ಜಾಸ್ತಿ ಸ್ಯಾಂಡ್ ಪೇಪರ್ ಯೂಸ್ ಮಾಡ್ತಾಯಿಲ್ಲ. ಹಿಂದೆ ಮಾತ್ರ ನಾರು ಮಾತ್ರ ಕ್ಲೀನಾಗಿ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇನೆ ಈ ಹಿಂದೆ 3 ಕಣ್ಣಿರುತ್ತಲ್ಲ, ಆ 3 ಕಣ್ಣಿರೋ ಅಂತಹ ಚಿಪ್ಪನ್ನ ಯೂಸ್ ಮಾಡಬಾರ್ದು. ಬರೀ ಇವಾಗ ನಾನು ತೋರಿಸಿದ್ನಲ್ಲ ಮುಂದೆದು, ಆ ಮುಂದೆದು ಮಾತ್ರ ಯೂಸ್ ಮಾಡಿಕೊಂಡ್ರೆ ಸರುತ್ತೆ. ಆ 3 ಕಣ್ಣಿರೋದು ಯೂಸ್ ಮಾಡಿದ್ರೆ ಏನಾಗುತ್ತೆ, ಆ ತೂತಲ್ಲಿ ಮತ್ತೆ ಇಡ್ಲಿ ಇಟ್ಟು ಆಚೆ ಬರೋ ಚಾನ್ಸಸ್ ಇರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ನೋಡಿ, ಆ ಚಿಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೀರು ಕುದಿಯೋವರೆಗೂ ಕುದಿಸ್ಬಿಟ್ಟು ಅದರಲ್ಲೇ ಅದನ್ನು ನೀರು ಚಿಪ್ಪನ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂತಂದರೆ, ನಾವು ಇಡ್ಲಿ ಹಿಟ್ಟು ಹಾಕಿದಾಗ ಏನಾಗುತ್ತೆ, ಆ ತೆಂಗಿನಕಾಯಿ ಚಿಪ್ಪಿನ ಕರೆಯೆಲ್ಲ ಇಡ್ಲಿ ಹಿಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಫಸ್ಟು ನಾವಿಲ್ಲಿ ಬಿಸಿನೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ, ನಿಮಗೆ ಕರೆ ಕಾಣಿಸ್ತಾ ಇದೆ, ಒಂಥರ ತೆಂಗಿನ ಕರೆ ಎಲ್ಲ ಆ ನೀರಲ್ಲೇ ಬಿಟ್ಟಿದೆ. ಆ ರೀತಿ ಕ್ಲೀನ್ ಮಾಡಿಕೊಂಡು ನಾನು ಬಿಸಿಲಲ್ಲಿ ಇಟ್ಬಿಟ್ಟು ಚಿಪ್ಪನ್ನೆಲ್ಲ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಇವಾಗ ಇದಕ್ಕೆ ನಾವು ಚೆನ್ನಾಗಿ ಎಣ್ಣೆ ಸವರಬೇಕಾಗುತ್ತೆ. ನಾರ್ಮಲ್ ನಾವು ಇಡ್ಲಿ ಹೇಗೆ ಮಾಡ್ತೀವೋ ಹಾಗೇ ಈ ಚಿಪ್ಪಿಗೆನೇ ನಾನಿಲ್ಲಿ ಎಣ್ಣೆ ಸವರ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ, ಯಾಕಂದರೆ ಇಡ್ಲಿ ಕಚ್ಕೊಳೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿಬಿಟ್ಟು ಚೆನ್ನಾಗಿ ಸವರ್ಕೊಂಡು ಇಟ್ಕೊಬೇಕಾಗತ್ತೆ. ನಾವು ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ತೂತು ಪಾತ್ರೆನ ಇಟ್ಬಿಟ್ಟು, ಒಂದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ತೂತು ಪಾತ್ರೆಯಲ್ಲಿ ಇಟ್ಬಿಟ್ಟು ಕೂಡ ನಾವು ಇಡ್ಲಿನ ಬೇಯಿಸ್ಕೊಬೋದು. ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂತಂದರೆ ಇಡ್ಲಿ ಪಾತ್ರೆ ಒಳಗೇ ಇಡ್ತಾಯಿದ್ದೀನಿ. ನೋಡಿ, ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನೀವು ಮನೆಯಲ್ಲಿ ಯಾವ ಥರ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊತೀರೋ ಅದೇ ಥರ ಇಡ್ಲಿ ಹಿಟ್ಟೇ ಸಾಕಾಗುತ್ತೆ. ಇದಕ್ಕೆ ಸ್ಪೆಷಲ್ಲಾಗಿ ಏನು ಬೇಡ, ಅದೇ ಥರ ಇಡ್ಲಿ ಹಿಟ್ಟೇ ರೆಡಿ ಮಾಡ್ಕೊಳ್ಳಿ. ನೋಡಿ, ಇಲ್ಲ ಇವತ್ತು ನಾನು ಇಡ್ಲಿ ಪಾತ್ರೆನೇ ಇಡ್ತಾಯಿದ್ದೀನಿ. ಹಾಗಾಗಿ ನಮ್ಮ ಮನೇಲಿ ಇಡ್ಲಿ ಸ್ಟ್ಯಾಂಡ್ ಇದೆ, ಕುಕ್ಕರಲ್ಲೇ ನಾವು ಇಡ್ಲಿ ಮಾಡೋದು. ಸೊ ಕುಕ್ಕರ್ಗೆ ಸ್ವಲ್ಪ ನೀರು ಜಾಸ್ತಿ, ಮಾಮೂಲಿ ಸ್ಟ್ಯಾಂಡಲ್ಲಿ ಹಾಕ್ಕೊಳೋದಕ್ಕಿಂತ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಸ್ಟ್ಯಾಂಡ್ ಇಟ್ಬಿಟ್ಟು ಇವಾಗ ಇದನ್ನು ನಾನು ಚಿಪ್ಪು ಇಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು ಹೇಗಿಡೋದು ಅಂತ ಹೇಳಿಬಿಟ್ಟು ಈ ರೀತಿ ಇಟ್ಬಿಟ್ಟು ಇದರಕ್ಕೆ 3/4 ಭಾಗದಷ್ಟು ಮಾತ್ರ ನಾವು ಇಡ್ಲಿ ಹಿಟ್ಟನ್ನು ಹಾಕ್ಕೊಬೇಕಾಗತ್ತೆ. ಈ 3/4 ಭಾಗದಷ್ಟು ಹಿಟ್ಟು ಯಾಕೆ ಹಾಕ್ಕೊಬೇಕು ಅಂತಂತಂದರೆ ಆಮೇಲೆ ಇಡ್ಲಿ ಉಬ್ಬುತ್ತೆ. ಹಾಗಾಗಿ ಇಲ್ಲಿ ನಾನು 3/4 ಭಾಗದಷ್ಟು ಮಾತ್ರ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇಡ್ಲಿ ಹಿಟ್ಟು ಹಾಕಾದ್ಮೇಲೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಆ ಒದ್ದೆ ಬಟ್ಟೆನ ಮೇಲೆ ಕವರ್ ಮಾಡ್ತಾಯಿದ್ದೀನಿ. ಈ ಒದ್ದೆ ಬಟ್ಟೆ ಯಾಕೆ ಕವರ್ ಮಾಡ್ತಾಯಿದ್ದೀನಿ ಅಂತಂದರೆ ಇಡ್ಲಿ ಮೇಲ್ಗಡೆ ಒಡೆಯೋದಿಲ್ಲ, ಕ್ಲೀನಾಗಿ ನೈಸಾಗಿ ಬರುತ್ತೆ. ಹಾಗಾಗಿ ಈ ರೀತಿ ನಾನು ಒದ್ದೆ ಬಟ್ಟೆನ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಸ್ಟ್ಯಾಂಡಲ್ಲಿ ಮಾಡಬೇಕಂದ್ರೂ ಈ ಥರ ಮಾಡಿ. ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಇಡೋದಿಲ್ಲ, ಅದ್ರ ಬದಲು ಸುಮ್ಮನೆ ಹಾಗೆ ಒಂದು ಸಣ್ಣದಾಗಿ ಗ್ಲಾಸ್ ಇಡ್ತಾಯಿದ್ದೀನಿ. 15ರಿಂದ 20 ನಿಮಿಷದ ಕಾಲ ಬೇಯಿಸಬೇಕಾಗುತ್ತೆ. ನಾವು ನಾರ್ಮಲ್ ಇಡ್ಲಿ ಅಂತಂದರೆ 7 ನಿಮಿಷ ಸಾಕಾಗುತ್ತೆ. ಇದು ಚಿಪ್ಪಲ್ಲಿ ನಾವು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 20 ನಿಮಿಷ ಬೇಕಾಗುತ್ತೆ. 20 ನಿಮಿಷ ಬೆಂದ ಮೇಲೆ ನೋಡೋಣ ಇಡ್ಲಿ ಹೇಗಾಗಿದೆ ಅಂತ ಹೇಳಿಬಿಟ್ಟು
ಬಟ್ಟೆ ತೆಗಿತಾ ಇದ್ದೀನಿ ನೋಡಿ. ವಾವ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇಡ್ಲಿ ತುಂಬ ಅಂದ್ರೇ ತುಂಬ ಚೆನ್ನಾಗಾಗಿದೆ. ನಿಮಗೆ ನಾನು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ ಒಂದು ಬಂದ್ ರೀತಿಯೇ ಇರುತ್ತೆ. ಹಾಗೆ ಒಂದು ಚೂರು ಕೂಡ ಕಚ್ಕೊಳೋದಿಲ್ಲ. ಅಷ್ಟು ಕ್ಲೀನಾಗಿ ಆ ಇಡ್ಲಿ ಬರುತ್ತೆ. ಇಡ್ಲಿ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಚಾಕು ತಗೊಂಡು ನೀವು ಅದಕ್ಕೆ ಚುಚ್ಚಿ ನೋಡಿದ್ರೆ ಎಲ್ಲಿ ಅಂಟಬಾರ್ದು. ಆವಾಗ ಅಂಟದಿರ ಇದ್ದರೆ ಇಡ್ಲಿ ಬೆಂದಿದೆ ಅಂತ ಹೇಳಿಬಿಟ್ಟು. ಈಗ ಇಡ್ಲಿ ಬೆಂದಿದೆ, ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಅದನ್ನು ಹೇಗೆ ತೆಗಿಯೋದು ಅಂತ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹಾಗೆ ಸ್ಟ್ಯಾಂಡಲ್ಲಿ ಬೇಕಂದ್ರೆ ಇಟ್ಕೊಬೋದು. ನಾನು ಆ ಸ್ಟ್ಯಾಂಡಲ್ಲಿ ಕೂರಲಿಲ್ಲ, ಚಿಪ್ಪು ಅಂತ ಹೇಳಿಬಿಟ್ಟು ಒಂದೊಂದು ಕೆಳಗಡೆ ಬಟ್ಲಿಟ್ಕೊಂಡು ಇಟ್ಟಿದ್ದೆ ಈ ರೀತಿ ನೋಡಿ. ಈಗ ಒಂದು ಕಪ್ಪಲ್ಲಿ ನೀರು ತಗೊಂಡು ಆ ನೀರನ್ನು ಸ್ವಲ್ಪ ನಾವು ಆ ಸೈಡಲ್ಲಿ ಇಡ್ಲಿ ಸೈಡಲ್ಲೆಲ್ಲ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಯಾಕಂತಂದರೆ ಆ ನೀರೆಲ್ಲ ಹೀರ್ಕೊಳುತ್ತೆ. ಹೀರ್ಕೊಂಡಾಗ ಇಡ್ಲಿ ಕ್ಲೀನಾಗಿ ಒಳ್ಳೆ ಶೇಪಲ್ಲಿ ಬರುತ್ತೆ, ಎಲ್ಲೂ ಕಿತ್ತೋಗೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಸೈಡಿಗೆ ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಂಬಿಟ್ಟು ಆಮೇಲೆ ಆ ಇಡ್ಲಿ ತೆಗಿಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಇವಾಗ ಒಂದು ಚಾಕು ತಗೊಂಡು ಅದನ್ನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಳ್ಳೋಣ. ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ಇಡ್ಲಿ ತೆಗಿಯೋದು ಅಂತ ಹೇಳಿಬಿಟ್ಟು. ಈಗ ನೋಡಿ, ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ, ಒಂದು ಚೂರು ಕೂಡ ಚಿಪ್ಪಲ್ಲಿ ಅಂಟ್ಕೊಂಡಿಲ್ಲ, ಅಷ್ಟು ಕ್ಲೀನಾಗಿ ಬಂದಿದೆ ಇಡ್ಲಿ. ನೋಡಿ, ಎಲ್ಲ ಇಡ್ಲಿನೂ ನಾನು ತೆಗೆದು ತೋರಿಸ್ತಾ ಇದ್ದೀನಿ. 3 ಚಿಪ್ಪಿಟ್ಟಿದೆ, 3 ಚಿಪ್ಪದೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ಅಷ್ಟೇ ಅಲ್ಲ, ಈ ಇಡ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ತೆಂಗಿನಕಾಯಿ ಫ್ಲೇವರೇ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಇದೆ ಅಂತಂದರೆ ಒಂದು ಬನ್ ರೀತಿ, ಅದು ಅಷ್ಟು ಸಾಫ್ಟಾಗಿ ಇಡ್ಲಿ ಆಗುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಈ ಥರ ಚಿಪ್ಪಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ ಚಿಪ್ಪಲ್ಲಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲ ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.